So, hi guys, welcome to another new vlog. So, come on, let's move. So, let's talk about today's topic. Today's topic is going to be magnetism, magnetization, or the gravitational pull. In simple words, gravity. What's gravity? People might be knowing of gravity, right? The falling of apple on Newton's head is gravity. Correct? I don't know about Newton's laws and all, but yeah, I know this much, that apple falls on Newton's head and he discovers about gravity. So gravity's other name can be said as magnetism. Magnetism is something which is holding you on the ground. Which is helping you stay stable on the ground. Which is helping you stand on the ground. Which is responsible for your weight. Which is responsible for your balance. Which is responsible for the atmosphere. Atmosphere is formed due to gravity, right? So people know there is no gravity on other planets. Earth is the only planet where life is possible. How is it possible? Because of the magnetic or the gravitational pull by the earth. ಭೂಮಿ ಮೇಲೆ ನಿಂತ್ಕೊಳಕ್ ಆಗ್ತಿರೋ ಇರೋ ಕಾರಣ ಇಟ್ಸ್ ಬಿಕಾಸ್ ಆಫ್ ಗ್ರಾವಿಟಿ ಆರ್ ದಿ ಮ್ಯಾಗ್ನೆಟಿಕ್ ಪುಲ್. ಕರೆಕ್ಟ್ ಅಲ್ವಾ? ಮ್ಯಾಗ್ನೆಟಿಕ್ ಪುಲ್ ಅಂದರೆ ಏನು? ಮ್ಯಾಗ್ನೆಟಿಕ್ ಪುಲ್ ಅಂದರೆ ಇಟ್ಸ್ ಅನ್ ಎಲಾಸ್ಟಿಕ್ ಚಾರ್ಜ್. ನಮ್ಮ ಭೂಮಿಯಿಂದ ಸಿಗ್ತಿರೋವಂಥ ಒಂದು ಪವರ್ ಅಂತಲೇ ಹೇಳ್ಬೋದು. ಗ್ರಾವಿಟಿ ಏನು ಮಾಡುತ್ತಂದರೆ, ಇವಾಗ ನೀವೇನಾದರೂ ಮೇಲೆ ಕೆತ್ತಿ ಬಿಸಾಕ್ತೀರಾ, ಅದು ಕೆಳಗಡೆಗೆ ಯಾಕೆ ಬರುತ್ತೆ? ಮೇಲ್ಗಡೆಗೆ ಯಾಕೆ ಹೋಗಲ್ಲ? ಮೇಲ್ಗಡೆಗೆ ಹಂಗೆ ಹೋಗ್ಬಿಡ್ಬೋದಲ್ವಾ, ಕೆಳಗಡೆಗೆ ಯಾಕೆ ಬರುತ್ತೆ? ಸೊ ದಟ್ಸ್ ಬಿಕಾಸ್ ಆಫ್ ಗ್ರಾವಿಟಿ. ಆ ಗ್ರಾವಿಟೇಷನ್ ಪುಲ್, ನಮ್ಮ ಭೂಮಿಲಿರೋ ಗ್ರಾವಿಟೇಷನಲ್ ಪುಲ್ ಬಂದು ಅದನ್ನ ಕೆಳಗಡೆಗೆ ಎಳ್ಕೊತಿದೆ. ನಿಮಗೆ ಗೊತ್ತಿರೋ ಹಂಗೆ ಮುಂಚೆ ನಾವೆಲ್ಲಿ ಮಲಗ್ತಿದ್ವಿ? ನೆಲದ ಮೇಲೆ. ಕರೆಕ್ಟ್ ಅಲ್ವಾ? ಇವಾಗ ಮಲಗ್ತಿರೋದು ಮೋಲ್ಡ್ ಮೇಲೆ ಅಥವಾ 2ನೇ ಫ್ಲೋರು 3ನೇ ಫ್ಲೋರು ಬಿಲ್ಡಿಂಗ್ ಮೇಲೆ ಮಲಗ್ತಿದ್ದೀವಿ. ನಮ್ಗೆ ಗ್ರಾವಿಟೇಷನ್ ಪವರಿಂದ ದೂರ ಆಗ್ತಾ ಬರ್ತಿದ್ದೀವಿ ಡೇ ಬೈ ಡೇ. ಹೆಂಗೆ ಡೆವಲಪ್ಮೆಂಟ್ ಆಗ್ತಿದೆಯೋ, ಡೆವಲಪ್ಮೆಂಟ್ ಜೊತೆಗೆ ನಾವು ನಮ್ಮ ಭೂಮಿಯಿಂದ ದೂರ ಹೋಗ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ದೂರ ಹೋದಾಗ ಏನಾಗ್ತಿದೆ, ನಾವು ಆ ಪವರಿಂದನೂ ದೂರ ಹೋಗ್ತಾ ಇದ್ದೀವಿ. ಆ ಗ್ರಾವಿಟೇಷನ್ ಪುಲ್ಲಿಂದನೂ ನಾವು ಡಿಸ್ಟೆನ್ಸ್ ಅನ್ನೋದು ಒಂದು ಕ್ರಿಯೇಟ್ ಮಾಡ್ಕೊತಿದ್ದೀವಿ. ಸೊ ನಮ್ಮ ಬಾಡಿಗೆ ಆ ಗ್ರಾವಿಟೇಷನ್ ಪುಲ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ತಿಳ್ಕೊಬೇಕಲ್ವ ಇವಾಗ. ಆ ಗ್ರಾವಿಟೇಷನ್ ಪುಲ್ ಅನ್ನೋದು ಏನು ಮಾಡ್ತಿದೆ ಅಂದರೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇಟ್ಸ್ ಆಲ್ಮೋಸ್ಟ್ ಮೇಂಟೈನಿಂಗ್ ದ ಬ್ಲಡ್ ಸರ್ಕ್ಯುಲೇಷನ್. ನಾಟ್ ಇನ್ ಎ ಮೇಜರಾಗಿ ಅದು ನೋಡ್ಕೊಂಡಿರೋ ಇದ್ರೇನು ಹಾರ್ಟ್ ಏನು ಮಾಡುತ್ತೆ? ಬ್ಲಡ್ಡನ್ನು ಪಂಪ್ ಮಾಡ್ತಿದೆ. ಆ ಬ್ಲಡ್ ಏನಾಗ್ತಿದೆ? ಮೇಲ್ಗಡೆಗೆ ಪಂಪ್ ಆಗ್ತಿದೆ. ಆ ಬ್ಲಡ್ಡು ಮೇಲ್ಗಡೆಗೆ ಹೋಗಿ ತಿರ್ಗಾ ಕೆಳಗಡೆಗೆ ಬರಬೇಕು. ಇಟ್ ಶುಡ್ ಕಮ್ ಬ್ಯಾಕ್ ಟು ಯುವರ್ ಟು, ರೈಟ್? ಹಾರ್ಟ್ ಇರೋದಲ್ಲಿ ಜಸ್ಟ್ ಬಿಲೋ ಯುವರ್ ಲೆಫ್ಟ್ ಚೆಸ್ಟ್, ಸ್ಲೈಟ್ಲಿ ಬಿಲೋ ಯುವರ್ ಲೆಫ್ಟ್ ಚೆಸ್ಟ್. ಕರೆಕ್ಟಾ? ಹಾರ್ಟ್ ಏನು ಮಾಡ್ತಿದೆ? ಬ್ಲಡ್ಡನ್ನು ಪಂಪ್ ಮಾಡ್ತಿದೆ. ಹಾರ್ಟ್ ಬಂದು ಬರೀ ಬ್ಲಡ್ಡನ್ನು ಪಂಪ್ ಮಾಡ್ತಿರೋದು. ಕರೆಕ್ಟ್ ಅಲ್ವಾ? ಆ ಬ್ಲಡ್ಡು ಮೇಲ್ಗಡೆಗೆ ಪಂಪ್ ಆಗ್ತಿದೆ. ಕೆಳಗಡೆಗೆ ಹೆಂಗೆ ಬರ್ತಿದೆ? ಡ್ಯೂ ಟು ದಿ ಗ್ರಾವಿಟಿ. ನೀವು ಬೇರೆ ಪ್ಲ್ಯಾನೆಟ್ಸ್ಗೆ ಹೋದರೆ, ಬೇರೆ ಪ್ಲ್ಯಾನೆಟ್ಸ್ ಮೇಲೆ ಹೋಗೋಕ್ಕಾಗಿ ನೀವೇನಾದ್ರೂ ಅಲ್ಲಿ ಹೋದರೆ, ಯು ಶುಡ್ ವೇರ್ ಇನ್ ಸ್ಪೆಷಲ್ ಸೂಟ್. ಸ್ಪೇಸ್ ಸೂಟ್ ಅಂತ ಅದನ್ನು ಕರಿತೀವಿ. ಸೊ ಇವಾಗ ನೋಡಿರ್ಬೋದು, ಆಸ್ಟ್ರೋನಟ್ಸ್ ಯಾರು ಸ್ಪೇಸಿಗೆ ಹೋದರೆ ಆ ಸ್ಪೇಸ್ ಸೂಟ್ ಅನ್ನೋದನ್ನು ಹಾಕ್ಕೊಂಡೇ ಹೋಗೋದು. ಆ ಸೂಟಲ್ಲಿ ಏನು ಯೂಸ್ ಆಗಿದೆ ಹೇಳಿ? ದೇ ಆರ್ ಯೂಸಿಂಗ್ ಆ್ಯನ್ ಬಯೋಮ್ಯಾಗ್ನೆಟ್ ಇನ್ ಇಟ್. ಬಯೋಮ್ಯಾಗ್ನೆಟ್ ಅನ್ನೋದು ಏನು ಮಾಡ್ತಿದೆ ಅದರಲ್ಲಿ? ಸ್ಪೇಸ್ ಸೂಟಲ್ಲಿ ಒಂದು ಸೂಟೇಬಲ್
ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಿದೆ. ನಮ್ಮ ಬ್ಲಡ್ ಫ್ಲೋ ಈಸಿಯಾಗಿ ಫ್ಲೋ ಆಗೋದಕ್ಕೆ, ನಮ್ಮ ಬ್ಲಡ್ ಫ್ಲೋನ ಮೇಂಟೈನಾಗಿ ಇಟ್ಕೊಳ್ಳೋದಕ್ಕೆ ಒಂದು ಸೂಟೇಬಲ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ತಿದೆ. ಇವಾಗ ನೀವು ಬೇರೆ ಗ್ರಹಗಳ ಮೇಲೆ ಹೋಗಿ ಸ್ಪೇಸ್ ಸೂಟ್ ಇಲ್ದಿರ ನೀವೇನಾದರೂ ಬೇರೆ ಗ್ರಹಗಳ ಮೇಲೆ ಹೋದರೆ ಇವಾಗ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗದಿರಾನೆ ನಿಮ್ಮ ಬಾಡಿ ಊದ್ಕೊಂಡು ಬಾಡಿ ವಿಲ್ ಬ್ಲಾಸ್ಟ್. ಆ್ಯಕ್ಚುಲಿ ನಿಮ್ಮ ಬಾಡಿ ಅಲ್ಲೇ ಬ್ಲಾಸ್ಟ್ ಆಗೋಗುತ್ತೆ. ಯಾಕೆ ಹೇಳಿ? ಅಲ್ಲಿ ನಿಮಗೆ ಬೇಕಾಗಿರೋ ಮ್ಯಾಗ್ನೆಟಿಕ್ ಪುಲ್ ಸಿಗ್ತಿಲ್ಲ, ಆ್ಯಂಡ್ ದೆನ್ ಬೇಕಾಗಿರೋ ಗ್ರಾವಿಟೇಷನ್ ಪುಲ್ ನಿಮಗಲ್ಲಿ ಸಿಗ್ತಿಲ್ಲ ಬೇರೆ ಪ್ಲ್ಯಾನೆಟ್ಸಲ್ಲಿ. ದಟ್ಸ್ ದ ರೀಸನ್ ಲೈಫ್ ಇಸ್ ನಾಟ್ ಪಾಸಿಬಲ್ ಆನ್ ಅದರ್ ಪ್ಲ್ಯಾನೆಟ್ಸ್. ಗ್ರಾವಿಟೇಷನಲ್ ಪುಲ್ಲು, ಏರು, ವಾಟರು, ಆಕ್ಸಿಜನ್ನು, ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸ್, ಇದಕ್ಕೆಲ್ಲ ಒಂದು ಸೂಟೇಬಲ್ ಎನ್ವಿರಾನ್ಮೆಂಟ್ ಎಲ್ಲಿ ಸಿಗೋದು ಅಂದರೆ ಆ ಗ್ರಾವಿಟೇಷನಲ್ ಪುಲ್ ಇರೋ ಜಾಗದಲ್ಲೇ. ಯಾಕಂದರೆ ಇಫ್ ಯು ಹ್ಯಾವ್ ಟು ಹೋಲ್ಡ್ ಆನ್ ಯೋರ್ ಸೆಲ್ಫ್ ಆರ್ ಎನಿಥಿಂಗ್ ಟು ಸ್ಟೇ ಆನ್ ದಿ ಫ್ಲೋರ್, ಗ್ರಾವಿಟೇಷನಲ್ ಪುಲ್ ಇಸ್ ವೆರಿ ಇಂಪಾರ್ಟೆಂಟ್.